ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಖರ್ಚಲ್ಲಿ ನಾವು ಸೀರೆಗೆ ಕುಚ್ಚನ್ನ ಯಾವ ತರ ಹಾಕ್ಬೇಕಂತ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬರೀ 20 ರೂಪಾಯಿಗಳನ್ನ ಖರ್ಚು ಮಾಡಿದ್ರೆ ಸಾಕು, ನೀವು ಸೀರೆ ಪೂರ್ತಿ ಕುಚ್ಚನ್ನ ಹಾಕ್ಬೋದು. ಯಾವ ತರ ಅಂತ ತೋರಿಸ್ತೀನಿ. ಮೊದಲು ನೋಡಿ, ಸೀರೆ ಕಲರ್ ಕಾಂಬಿನೇಷನ್ ಬಂದು ಪರ್ಪಲ್ ಪಿಂಕ್ ಇದೆ ಇದು, ಹಾಗೆ ಪಾಚಿ ಗ್ರೀನ್ ಕಲರ್ ಬಂದು ಬಾಡಿ ಕಲರ್ ಇದೆ, ಇದು ಬಂದು ಪಲ್ಲು. ನಾನಿಲ್ಲಿ 2 ತರಹದ ಕಲರ್ ಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಬಾರ್ಡರ್ ನಲ್ಲಿ ಈ ತರ ಬಂದಿದೆ ಕಲರು, ಅದಕ್ಕೋಸ್ಕರ ನಾನು ಪರ್ಪಲ್ ಪಿಂಕ್ ಅನ್ನ ತಗೊಂಡಿದ್ದೀನಿ. ಹಾಗೆ ಬಾಡಿ ಕಲರ್ ಬಂದು ಗ್ರೀನ್ ಇದೆ, ಅದಕ್ಕೋಸ್ಕರ ಗ್ರೀನ್ ತಗೊಂಡಿದ್ದೀನಿ. ಈ 2 ತರಹದ ಕಲರ್ ಗಳನ್ನ ಬಳಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಬಳಸ್ತಾ ಇದ್ದೀನಿ. ನೀವು ಇದೇ ಬೇಕಂತೇನಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇರುವಂತಹ ನಾರ್ಮಲ್ ನೀಡಲ್ ಇರುತ್ತಲ್ಲ, ಸೂಜಿ, ಅದರಿಂದ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಡಬ್ಬಣದ ಸಹಾಯದಿಂದ ಕೂಡ ನೀವು ಹೋಲ್ ಅನ್ನ ಮಾಡ್ಕೋಬಹುದು. ಇದರಿಂದ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಹೋಲ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ದೀನಿ. ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ನಾರ್ಮಲ್ ಸೀಸರಿಂದ ಕಟ್ ಮಾಡಬಹುದು, ಇದರಷ್ಟು ಕರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಗಮ್ಮು ಬೇಕಾಗುತ್ತೆ, ಮತ್ತೆ ಜರಿ ಥ್ರೆಡ್, ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದ್ದೀನಿ. ಇದೆಲ್ಲವನ್ನ ಬಳಸ್ಕೊಂಡು ಕುಚ್ಚು ಮಾಡೋದು ತೋರಿಸ್ತೀನಿ. ಮೊದಲು ನಾವೀಗ ಕುಚ್ಚು ರೆಡಿ ಮಾಡ್ಕೋಬೇಕಲ್ಲ. ಈಸಿ ಮೆಥಡ್ ಅಲ್ಲಿ ಈ 2 ಕಲರ್ದು ಒಂದೇ ಸಲಕ್ಕೆ ಮಾಡ್ಕೋತೀನಿ ನಾನು. ಒಂದು ಸಲಕ್ಕೆ ಮಾಡ್ಕೊಂಡ್ರೆ ಸೀರೆ ಪೂರ್ತಿ ಆಗ್ಬೇಕು, ಅಷ್ಟು ಉದ್ದವಾಗಿ ಕುಚ್ಚು ಯಾವ ತರ ರೆಡಿ ಮಾಡೋದಂತ ನೋಡೋಣ. ಒಂದು ಮಾಡಿ ತೋರಿಸ್ತೀನಿ ನಾನು ಯಾವ ತರ ಅಂತ ಉದ್ದವಾಗಿ ಕುಚ್ಚು ಮಾಡೋದು. ನೋಡಿ, ಈ ತರ ಥ್ರೆಡ್ ತಗೊಂಡಿದ್ದೀನಲ್ಲ, ಅದ್ರ ಮುಂದ್ಗಡೆ ತುದಿಯನ್ನ ತಗೊಳ್ಳಿ. ಈ ತರ ಮುಂದ್ಗಡೆ ತುದಿ ತಗೊಂಡು ನಮ್ಮ ಈ ಕಾಲ ಹೆಬ್ಬೆರಳಿಗೆ ಹಾಕ್ಬೇಕು. ಈ ತರ ಹಾಕೊಂಡು ಇಲ್ಲಿ ಕೈಯಲ್ಲಿ ಈ ತರ ಇಟ್ಕೋಬೇಕಾಗತ್ತೆ. ಉದ್ದ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಈ ತರ ಇಟ್ಕೋಬಹುದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರ ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಈ ತರ ಇಟ್ಕೊಳ್ಳಿ. ಇಟ್ಕೊಂಡು ಇದಕ್ಕೆ ಸುತ್ತುತ್ತಾ ಬನ್ನಿ. ಈ ತರ ಇಲ್ಲಿಂದ ಮತ್ತೆ ಈ ತರ ಕೈಗೂ ಕೂಡ ಈ ತರ ಸುತ್ಕೋಬೇಕು. ಈ ತರ ಸುತ್ಕೋಬೇಕು. ನೋಡಿ, ಈ ತರ ಸುತ್ಕೊಂಡ್ ಬನ್ನಿ. 120 ಸಲ ಸುತ್ಕೋತೀನಿ. ಒಂದ್ ವೇಳೆ ಸೇಮ್ ಕಲರ್ದು 2 ಥ್ರೆಡ್ ಇದ್ರೆ, ಅಂದ್ರೆ ಈ ಕಲರ್ದು 2 ಥ್ರೆಡ್ ಇದ್ರೆ ನೀವು 60 ಸಲ ಸುತ್ಕೋಬಹುದು. ನನ್ನ ಹತ್ರ ಒಂದೇ ಕಲರ್ ಇರೋದ್ರಿಂದ, ಒಂದು ಥ್ರೆಡ್ ಇರೋದ್ರಿಂದ ಈ ಕಲರ್ದು, ಅದಕ್ಕೋಸ್ಕರ 120 ಸಲ ನಾನು ಸುತ್ಕೋತೀನಿ. ಕುಚ್ಚನ್ನ ಮಾಡ್ಕೊಳ್ಳೋದಕ್ಕೆ ಇನ್ನೂ ಜಾಸ್ತಿ ದಪ್ಪ ಕೂಡ ಮಾಡ್ಕೋತಾರೆ. ನಾನು ಬರೀ 127 ತಗೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬರೀ 20 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿರೋದು. ಜಾಸ್ತಿ ದಪ್ಪ ಆದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈ ತರ ಹಾಕಿ ನೋಡಿ, ನೀವು ಕಂಪ್ಲೀಟ್ ಆದ್ಮೇಲೆ ನೀವೇ ಈ ತರ ಟ್ರೈ ಮಾಡ್ತೀರಾ. ನಾನು ಈಗ ಇದನ್ನ 120 ಸಲ ಸುತ್ಕೋತೀನಿ. ಅದಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಓಕೆ, ನೋಡಿ, 120 ಸಲ ಕಂಪ್ಲೀಟ್ ಆಗಿದೆ. ಇಷ್ಟು ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಇಷ್ಟು ಉದ್ದವಾದ ಕುಚ್ಚು ರೆಡಿ ಆಗತ್ತೆ. ಒಂದೇ ಸಲಕ್ಕೆ ನಾವು ಒಂದು ಸೀರೆ ಪೂರ್ತಿ ಆಗುವಷ್ಟು ಮಾಡ್ಕೋಬಹುದು. ಒಂದು ಕಲರ್ದು ಒಂದು ಥ್ರೆಡ್. ನೋಡಿ, ನಾನು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದಂತ ಥ್ರೆಡ್ ಅನ್ನ ತಗೊಂಡಿದ್ದೆ. ಇನ್ನು ಇಷ್ಟು ಉಳ್ಕೊಂಡಿದೆ ಇದರಲ್ಲಿ. ಅದಕ್ಕೋಸ್ಕರ ಹೇಳಿದ್ದು, ಒಂದು ಥ್ರೆಡ್ಗೆ 20 ರುಪೀಸು, ಒಂದು ಅರ್ಧ ಕೂಡ ಖರ್ಚಾಗೋದಿಲ್ಲ ಈ ಕುಚ್ಚನ್ನ ಮಾಡೋದಕ್ಕೆ. ಒಂದು ಥ್ರೆಡ್ಗೆ 10 ರುಪೀಸ್ ಅಂತ ನೀವು ಇಟ್ಕೊಂಡ್ರು 20 ರುಪೀಸ್ ಅಲ್ಲೇ ನೀವು ಪೂರ್ತಿ ಸೀರೆಗೆ ಕುಚ್ಚನ್ನ ಹಾಕ್ಬೋದು. ಇಲ್ಲ ಅಂದ್ರೆ ಜಾಸ್ತಿ ಜನ ಮತ್ತೆ ಕಮೆಂಟ್ ಹಾಕ್ತೀರಾ, ಥ್ರೆಡ್ 20 ರೂಪಾಯಿ ಇದೆ, ನೀವು 20 ರೂಪಾಯಿ ಖರ್ಚು ಮಾಡಿ ಕುಚ್ಚು ಯಾವ ತರ ಹಾಕ್ತೀರಾ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಥ್ರೆಡ್ ಅಲ್ಲಿ ಅರ್ಧ ಖರ್ಚಾಗತ್ತಲ್ಲ, ಅದಕ್ಕೋಸ್ಕರ. ನಮ್ಗಿಲ್ಲಿ ಚೂಪಾಗಿ ಕುಚ್ಚು ಬೇಕಂದ್ರೆ ಈ ತರ ಇದನ್ನ ಹಿಂದೆ ಮುಂದೆ ಮಾಡ್ಬೇಕು. ಈ ತರ ಒಂದ್ ವೇಳೆ ಕ್ರೋಶ ಹಾಕಿ ಚೈನ್ ಹಾಕಿ ಅದರಲ್ಲಿ ಹಾಕೋದಿದ್ರೆ ಈ ತರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದ್ ವೇಳೆ ಬೇಬಿ ಕುಚ್ಚು ಮಾಡ್ಕೊಳ್ಳೋದಕ್ಕೆ ಬೇಕಂದ್ರೆ ಚೂಪಾಗಿ, ಯಾಕಂದ್ರೆ ಹೋಲ್ ಒಳಗಡೆ ಸಲೀಸಾಗಿ ಹೋಗ್ಬೇಕಲ್ಲ ಅದು, ಅದಕ್ಕೋಸ್ಕರ ಈ ತರ ಮಾಡ್ಕೊಂಡು ಇದಕ್ಕೆ ಚೂಪಾಗಿ ಮಾಡ್ಬೇಕು. ಈ ತರ ಗಮ್ಮಚ್ಚಿ ಇದನ್ನ ಕಂಪ್ಲೀಟ್ ಆಗಿ ಒಣಗೋದಕ್ಕೆ ಬಿಡ್ಬೇಕು. ಈ ತರ ಮಾಡ್ಕೊಂಡ್ಮೇಲೆ, ಇಲ್ಲ ಅಂದ್ರೆ ಅದು ಹಾಕೋದಕ್ಕೆ ಬರೋದಿಲ್ಲ. ಇದು ಒಣಗಿದ್ಮೇಲೆ ಗಟ್ಟಿ ಆಗುತ್ತಲ್ಲ, ಅವಾಗ ನಮ್ಗೆ ನೀಟಾಗಿ ಹಾಕೋದಕ್ಕೆ ಬರುತ್ತೆ. ಹೋಲಲ್ಲಿ ಸಲೀಸಾಗಿ ಬಂದ್ಬಿಡತ್ತೆ. ನೋಡಿ, ಇಷ್ಟು ಉದ್ದ ಕುಚ್ಚು ರೆಡಿ ಆಯ್ತಲ್ಲ. ಇದನ್ನ ನೋಡಿ, ಹಾಗೆ ನಾವು ಕುಚ್ಚು ಹಾಕ್ತಿವಂದ್ರೆ ಅಷ್ಟು ನೀಟಾಗಿ ಕುಚ್ಚು ಬರೋದಿಲ್ಲ.
ಅದಕ್ಕೋಸ್ಕರ ಇದನ್ನ ನಾನು ಸ್ಟ್ರೇಟ್ನರ್ ಅನ್ನ ಬಳಸಿ ಇದನ್ನ ನೀಟಾಗಿ ಸ್ಟ್ರೇಟ್ ಮಾಡ್ಕೋತೀನಿ. 2 ಕುಚ್ಚು ಮಾಡ್ಕೋತೀನಿ. ಈ ಕಲರ್ದು ಕೂಡ ಇದನ್ನ ರೆಡಿ ಮಾಡ್ಕೊಂಡ್ಮೇಲೆ ಎರಡನ್ನು ಸೇರಿ ನಾನು ಈ ತರ ಸ್ಟ್ರೇಟ್ನರ್ ಅನ್ನ ಬಳಸಿ ಇದನ್ನ ಸ್ಟ್ರೇಟ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ತೋರಿಸ್ತೀನಿ. 2 ಕುಚ್ಚುಗಳು ಈ ತರ ಸ್ಟ್ರೇಟ್ನರ್ ಅನ್ನ ಬಳಸಿ ಸ್ಟ್ರೇಟ್ ಮಾಡ್ಕೊಂಡಿದೀನಿ, ನೋಡ್ತಾ ಇರ್ಬೋದು. ಹಾಗೆ ಈ ತರ ಮುಂದ್ಗಡೆ ಚೂಪಾಗಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಕೂಡ ಕಂಪ್ಲೀಟ್ ಆಗಿ ಒಣಗಿದೆ. ಇವಾಗ ನೋಡಿ, ಸೀರೆಗೆ ನೀವು ಮೆಜರ್ಮೆಂಟ್ ಟೇಪ್ ಇಂದ ಅಳತೆ ಕೂಡ ನೋಡಿಕೊಂಡು ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬಹುದು. ನಾನು ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕಂದ್ರೆ 1/2 ಇಂಚ್ಗೆ ಒಂದು ನೀವು ಮಾರ್ಕ್ ಅನ್ನ ಮಾಡ್ಕೊಂಡು ಆ ತರ ಕೂಡ ಹಾಕೋಬಹುದು. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈಗ ಸೀರೆನ ನಾವು ಒಂದು ಟೇಬಲ್ ಮೇಲೆ ಈ ತರ ಹಾಕಿ ಅದ್ರ ಮೇಲೆ ವಜ್ರವಾಗಿರುವಂತ ವಸ್ತುನ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಹೋಲ್ ಅನ್ನ ಮಾಡ್ಕೊಳ್ಳಿ. ಕ್ರೋಶಾ ನೀಡಲ್ ಅನ್ನ ಬಳಸಿ ಈ ತರ ಹೋಲ್ ಹಾಕಿ. ಈಗ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚಿದೆಯಲ್ಲ, ಇದನ್ನ ಈ ತರ ತರಬೇಕು. ನೋಡಿ, ಈ ತರ ಕೆಳಗಡೆಯಿಂದನೇ ತಗೊಂಡ್ ಬನ್ನಿ. ಈ ತರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಹೊರಗಡೆ ನೋಡಿ ಈ ತರ ಬೇಗನೆ ಬರುತ್ತೆ. ಈ ತರ ಎಲ್ಲವನ್ನ ಎಳ್ಕೊಂಡು ಸಮವಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ಕುಚ್ಚು ವೇಸ್ಟ್ ಆಗುತ್ತೆ, ಯಾಕಂದ್ರೆ ಇಂಚು ಮುಂಚು ಬಂದಿರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ಒಂದ್ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಅನ್ನ ಪೋಣಿಸ್ಕೊಂಡಿದ್ದೀನಲ್ಲ, ಅದನ್ನ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ. ಈ ತರ ಸ್ವಲ್ಪ ಜರಿ ಥ್ರೆಡ್ ಈ ತರ ಇಟ್ಕೊಳ್ಳಿ ಕೈಯಲ್ಲಿ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಅನ್ನ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಇಲ್ಲ ಅಂದ್ರೆ ನೀವು ಹಾಕುವಾಗ ಕೈಯಿಂದ ಜರುಗುತ್ತೆ. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಕೊಂಡು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಳ್ಳಿ. ಸ್ವಲ್ಪ ಬಿಟ್ಟು ಜರಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡಿ. ಬೇಬಿ ಕುಚ್ಚು ಆಗಿರೋದ್ರಿಂದ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಬೇಬಿ ಕುಚ್ಚು ಎಷ್ಟು ಉದ್ದ ಇರ್ಬೇಕಂತ. ಒಂದು 1/2 ಇಂಚ್ ಇದ್ರೆ ಸಾಕು. ಒಂದ್ ವೇಳೆ ಕಸ್ಟಮರ್ಗಳು ಏನಾದ್ರೂ ನಿಮ್ಗೆ ಉದ್ದವಾಗಿ ಬೇಕು ಅಂತ ಕೇಳಿದ್ರೆ ಮಾತ್ರ ನೀವು ಜಾಸ್ತಿ ಉದ್ದ ಹಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ಶಾರ್ಟ್ ಆಗಿ ಮಾಡ್ಕೊಳ್ಳಿ. ಈಗ ಮತ್ತೆ ಪಕ್ಕದಲ್ಲೇನೆ ನಾನು ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ತರ ಹೋಲ್ ಅನ್ನ ಮಾಡ್ಕೊಂಡು ಇಲ್ಲೂ ಕೂಡ ಸೇಮ್ ಇದೇ ತರ ಕುಚ್ಚನ್ನ ಹಾಕ್ತೀನಿ. ನಾನೀಗ 4 ಕುಚ್ಚುಗಳನ್ನ ಹಾಕ್ತೀನಿ, ಸೇಮ್ ಗ್ರೀನ್ ಕಲರ್ದು. ನೋಡಿ, ಈ ತರ 4 ಕುಚ್ಚುಗಳನ್ನ ಪಕ್ಕದಲ್ಲೇನೆ ಮಾಡ್ಕೊಂಡಿದೀನಿ. ಇನ್ನೊಂದೇನಂದ್ರೆ, ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ನಾವು ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಎಲ್ಲವನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಹೋಲ್ ಮಾಡ್ಕೋತೀನಿ. ಈ ತರ ಹೋಲ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೋತೀನಿ. ಇಲ್ಲಿ ಪಲ್ಲು ಕಲರ್ ಬಂದು ಪಿಂಕ್ ಇದೆ. ಬಾರ್ಡರ್ ಇರುತ್ತಲ್ಲ ಕೆಳಗಡೆ, ಅದು ಬಂದು ಈ ತರ ಕಲರ್ ಇದೆ, ಪರ್ಪಲ್ ಪಿಂಕ್ ತೋರಿಸಿದ್ನಲ್ಲ ಅವಾಗ್ಲೇ. ಇವಾಗ ಇದನ್ನ ಪೂರ್ತಿಯಾಗಿ ಈ ತರ ಎಳ್ಕೊಳ್ಳೋಣ. ಉದ್ದ ಕರೆಕ್ಟ್ ಆಗಿ ಇಟ್ಕೊಂಡು ಬ್ಯಾಕ್ ಸೈಡ್ ಇಂದ ನೀಡಲ್ ಅನ್ನ ತಗೊಂಡ್ ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಅಲ್ಲೇ ಇಟ್ಕೊಳ್ಳಿ ಬ್ಯಾಕ್ ಸೈಡು. ಇವಾಗ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಈ ತರ ಲಾಕ್ ಮಾಡ್ಕೊಂಡ್ಬಿಟ್ರೆ ನಾವು ಕೈ ಬಿಟ್ರು ಕೂಡ ಜರ್ಗೋದಿಲ್ಲ. ಅದಾದ್ಮೇಲೆ ಒಂದು 3 ರಿಂದ 4 ಸಲ ಈ ತರ ಜರಿ ಥ್ರೆಡ್ ಅನ್ನ ಕುಚ್ಚಿಗೆ ಸುತ್ತಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ಇಲ್ಲಿ ಎಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಇವಾಗ 4 ಗ್ರೀನು 4 ಪರ್ಪಲ್ ಪಿಂಕು ಈ ಕಾಂಬಿನೇಷನ್ ಅಲ್ಲಿ ನಾನು ಸೀರೆ ಪೂರ್ತಿ ಮಾಡ್ಕೋತೀನಿ. ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಫೈನಲ್ ಲುಕ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಈ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. 4 ಕಾಂಬಿನೇಷನ್ ನಲ್ಲಿ ಹಾಕಿದೀನಿ. ಇದೇ ತರ ನೀವು 2 ಗ್ರೀನು 2 ಪಿಂಕು ಇಲ್ಲ ಒಂದೊಂದೇ ಸಿಂಗಲ್ ಕಲರ್ ಕೂಡ ನೀವು ಹಾಕೋಬಹುದು. ನಿಮ್ಗೆ ಯಾವ ತರ ಕಾಂಬಿನೇಷನ್ ಚೆನ್ನಾಗ್ ಅನ್ಸುತ್ತೋ ಆ ತರ ನೋಡ್ಕೊಂಡು ಮಾಡ್ಕೊಳ್ಳಿ. ಹೀಗೆ ಮಾಡ್ಬೇಕಂತೇನಿಲ್ಲ. ಡಿಸೈನ್ ಮಾಡೋದು ಯಾವ ತರ ಅಂತ ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ಅರ್ಥ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ.
ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಬರೀ ಒಂದ್ ₹20 ಖರ್ಚು ಮಾಡ್ಕೊಂಡು ಕುಚ್ಚನ್ನ ಯಾವ ತರ ಹಾಕೋದಂತ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದೀನಿ. ಹಾಗೆ ಉದ್ದವಾದ ಕುಚ್ಚು ಕೂಡ ಯಾವ ತರ ಮಾಡ್ಬೇಕಂತ ಸಿಂಪಲ್ ಆಗಿ ತೋರಿಸಿದೀನಿ. ನೋಡಿ, ನನ್ಗೆ ಒಂದೊಂದು ಕುಚ್ಚು ಹಾಕೋದಕ್ಕೆ ಮಾತ್ರ ಉಳ್ದಿದೆ. ಒಂದ್ಸಲ ರೆಡಿ ಮಾಡ್ಕೊಂಡಿದ್ನಲ್ಲ, ಇಷ್ಟಿಷ್ಟು ಉಳ್ದಿದೆ. ಒಂದೊಂದು ಕುಚ್ಚು ಬರುತ್ತೆ ಅಷ್ಟೇ. ಕರೆಕ್ಟ್ ಆಗಿ ಕಂಪ್ಲೀಟ್ ಆದ್ಮೇಲೆ ಇಷ್ಟೇ ನನ್ಗೆ ಉಳ್ದಿದೆ. ಯಾಕಂದ್ರೆ ಅಂದಾಜ್ ಮೇಲೆ ಗೊತ್ತಾಗುತ್ತಲ್ಲ, ಒಂದು ಜಾಸ್ತಿ ಸೀರೆ ಹಾಕ್ತಾ ಇರ್ತೀವಲ್ಲ, ಇಷ್ಟೇ ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಂದಾಜಲ್ಲಿ ನಾನು ಮಾಡ್ಕೊಂಡಿದ್ದೆ. ಒಂದಿಷ್ಟು ಉಳ್ಕೊಂಡಿದೆ ಅಷ್ಟೇ. ಇದಕ್ಕೆ ಕೆಲವೊಂದ್ ಕಡೆ 450 ವರೆಗೂ ಚಾರ್ಜ್ ಅನ್ನ ಮಾಡ್ತಾರೆ. 250 ಇಂದ ಕೂಡ 450 ವರೆಗೂ ನೀವು ಬೇಬಿ ಕುಚ್ಚಿಗೆ ಚಾರ್ಜ್ ಅನ್ನ ಮಾಡ್ಕೋಬಹುದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ಫ್ರೆಂಡ್ಸ್. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.